ನನ್ನ ಆಶೀರ್ವಾದ ನಿನ್ಮೇಲೆ ಯಾವತ್ತಿಗೂ ಇರುತ್ತಮ್ಮ. ನಿನಗೆ ಮುಖ್ಯವಾಗಿ ಬೇಕಾಗಿರೋದು ಈ ದೇವರುಗಳ ಆಶೀರ್ವಾದ. ಅಪ್ಪಾಜಿ, ಇವತ್ತು ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಇನ್ಮೇಲೆ ಇವಳು ನಿಮ್ಮನೆ ಸೊತ್ತು. ನೀವೇ ತಂದೆ ತಾಯಿ ಎಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ, ನಮ್ದೇನಿದ್ರು ದೂರ ನಿಂತ್ಕೊಂಡು ಹರಿಸೋದಷ್ಟೇ. ಮೂರ್ತಿಗಳೇ, ಮೇಘನಾಗೆ ನಾವ್ಯಾರೂ ಬುದ್ಧಿ ಹೇಳಬೇಕಾಗಿಲ್ಲ. ಅವಳು ಪ್ರಬುದ್ಧೆ. ಮಕ್ಕಳಿಗೆ ಜೀವನನ ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡೋ ಟೀಚರು. ಕೆಲವು ಸಮಯ ನಾವೇ ಅವಳಿಂದ ಕಲಿಬೇಕಾಗ್ತದೆ ಏನಾದರೂ. ದೊಡ್ಡ ಮಾತು, ತುಂಬಾ ದೊಡ್ಡ ಮಾತು. ನೀವು ತುಂಬಾ ದೊಡ್ಡ ಮನಸ್ಸಿನವರು ಅಂತ ಪದೇ ಪದೇ ನಿರೂಪಿಸ್ತಾ ಇರ್ತೀರ. ತಿಳಿಸ್ಕೊಂಡೆ ಮಗಳೇ, ಇದನ್ನು ಉಳಿಸ್ಕೊಳೆ. ಅಷ್ಟೇ ಸಾಕು ನನಗೆ. ಆಯ್ತಪ್ಪ. ಗೆಳೆಯ ಎಂದು ನಿನ್ನ ಹೋಲುಮೆ ಗರಿ ಇರಲಿ, ಹಾಲು ಜನಿನಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಲ್ಲಿ. ಇದ್ರೆ ನಿಮ್ಮಂಗಿರ್ಬೇಕು ರಾಜಕಾರಣಿಗಳು. ಈ ಊರಿನ ಮಕ್ಕಳಿಗೆ ವಿಕ್ರಮ್ ಸಿಂಹ ಸಾಹೇಬ್ರ ಥರ ಆಗಬೇಕು ಅಂತ ಹೇಳ್ಕೊಡ್ತಾರೆ. ಇವೆಲ್ಲ ನಿಮ್ಮ ದೊಡ್ಡ ಗುಣ. ನೀವು ಇನ್ನು ಮುಂದೆ ನಮ್ಮೂರಿನ ನಾಯಕರಲ್ಲ, ಅಂದರೆ ನಮ್ಮೂರಿನ ಅಳಿಮಯ್ಯ. ಬರ್ತೀನಿ. ಮೇಘು, ನಿನ್ ಮೇಲೆ ನನಗೆ ಪ್ರೀತಿ ಇದೆ ಕಣೆ. ಜೋರಾಗಿ ಐ ಲವ್ ಅಂತ ಕಿರ್ಚಿ ಹೇಳ್ಬೇಕಾ? ಆ ರೀತಿ ಕಿರ್ಚೋಕ್ ಆಗಲ್ಲ ಕಣೆ. ನಿನ್ಗೆ ಒಳಗಡೆಯಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಇದೆಲ್ಲ ನಿನ್ಗೆ ಅರ್ಥ ಆಗ್ಬೇಕು. ತಗೋಪ, ಕಣ್ಣೀರು ಬರ್ಸ್ಕೊ. ತಗೋ. ಈ ಪ್ರಪಂಚದಲ್ಲಿ ಕಣ್ಣೀರಿಗೆ ಬೆಲೆನೇ ಇಲ್ಲ. ಸುಖದಲ್ಲಿ ಮಾತ್ರ ಆ ಪಾಲ್ ಬೇಕೇ ಬೇಕು ಅಂತ ಎಲ್ಲರೂ ಹೋರಾಡ್ತಾರೆ. ಸಮಾಧಾನ ಮಾಡ್ಕೊ. ನಿನ್ ದುಃಖ ನನಗೆ ಅರ್ಥ ಆಗತ್ತೆ. ಸ್ವಲ್ಪ ನೀರು ಕುಡಿ.
ಎಷ್ಟು ವರ್ಷದಿಂದ ಇತ್ತು ಪರಿಚಯ ಮೇಘ್ನಾ ಜೊತೆ? ಈಗ ಅದೆಲ್ಲ ಸುಮ್ಮನೆ ಕುತೂಹಲ ಕೇಳ್ದೆ ಅಷ್ಟೇ. ಚಿಕ್ಕ ವಯಸ್ಸಿಂದನೂ ಗೊತ್ತು. ಆಟ ಆಡ್ಕೊಂಡು ಬೆಳೆದ್ವಿ ನಾವು. ಇದೇ ಪಟ್ಟಣದ ಪ್ರೈಮರಿ ಸ್ಕೂಲಲ್ಲಿ ಜೊತೆಗೆ ಓದಿದ್ವಿ. ಆವಾಗಿಂದ ಅವಳಂದ್ರೆ ಅರ್ಥ ಆಗತ್ತೆ ಬಿಡು. ನಿನ್ ದುಃಖ ಏನು ಅಂತ ಚೆನ್ನಾಗಿ ಅರ್ಥ ಆಗತ್ತೆ. LIC ಏಜೆಂಟ್ ಪ್ರಕಾಶ ಅಂದ್ರೆ ನೀನೇನಾ? ಹೌದು. ಹಾ, ಇನ್ಶೂರೆನ್ಸ್ ಮಾಡಿಸಿ ಕಮಿಷನ್ ತಗೊಳ್ಳೋ ಗಂಡು. 6 ಕೇರಲ್ಲ 3 ಇಳಿಯಲ್ಲ. ಕಟ್ಟಿರೋ ಕನ್ಸುಗಳು ಯಾವುದು ಈಡೇರಲ್ಲ ಅಂತ ಯೋಚನೆ ಮಾಡಿರ್ತಾರೆ. ಹೆಣ್ಮಕ್ಳು ನೀನು ಇನ್ನು ತುಂಬಾ ತಿಳ್ಕೊಳ್ಳೋದಿದೆ. ನೀನ್ ಹೀಗೆ ಇದ್ರೆ ನಿನ್ನನ್ ಮೋಸ ಮಾಡೋ ಜನನೇ ಜಾಸ್ತಿ ಆಗ್ಬಿಡ್ತಾರೆ. ಹಾ, ತಮ್ಮ ಸಮಯನ ಕಳಿಯೋದಕ್ಕೆ ಗಂಡ್ಮಕ್ಳನ್ನ ಬಳಸ್ಕೊಳ್ಳೋ ಅಂತ ಹೆಣ್ಮಕ್ಳೇ ಜಾಸ್ತಿ ಈಗಿನ ಕಾಲದಲ್ಲಿ. 2 ಜಡೆಗಳು ಒಟ್ಟಿಗೆ ಇರಕ್ಕಾಗಲ್ಲ ಅಂತ ಯಾಕೆ ಹೇಳ್ತಾರೆ ಹೇಳು? ಅವ್ರ ನಡುವೆ ಜಡೆ ಇಲ್ದೇ ಇರೋ ಒಬ್ಬ ಗಂಡು ಹುಡುಗ ಬೇಕಾಗಿತ್ತು. ನೀನದಕ್ಕೆ ಬಲಿಪಶು ಆದ. ನಿನ್ನ ನೋಡಿದ್ರೆ ನಂಗೆ ತುಂಬಾ ಅಯ್ಯೋ ಅನ್ಸುತ್ತೆ ಕಣು ಪ್ರಕಾಶ. ಎಲ್ಲ ನನ್ನ ಹಣೆ ಬರ. ಯಾರೇನ್ ಮಾಡೋಕ್ಕಾಗತ್ತೆ? ಅಯ್ಯೋ, ಇದ್ಯಾಕಪ್ಪ ಈ ತರ ಮಾತಾಡ್ಬಿಟ್ಟೆ ನೀನು? ಯಾರ ಹಣೆ ಬರನ ಯಾವಾಗ ಹೇಗ್ ಬೇಕಾದ್ರೂ ಬದಲಾಯಿಸೋ ಶಕ್ತಿ ಇರೋದು ಹೆಣ್ಮಕ್ಳಿಗೆ. ಇಷ್ಟು ವರ್ಷ ಅವರೇ ನಿನ್ ಹಣೆ ಬರ ಬರೀತಾ ಇದ್ರು. ಇನ್ ಮುಂದಾದ್ರೂ ನೀನು ಎಚ್ಚೆತ್ಕೊಂಡು ನಿನ್ ಹಣೆ ಬರನ ನೀನೇ ಬರ್ಕೋ. ಇಲ್ದೆ ಹೋದ್ರೆ ನಮ್ಗಳ ಜೀವನ ಖಾಲಿ ಹಾಳೆ ಮೇಲೆ ಯಾರೋ ಬಂದು ಗೀಚ್ ಹೋದಾಗ ಆಗೋಗ್ಬಿಡುತ್ತೆ. ನಾವೇ ಗೀಚ್ಕೊಳ್ಳೋದಕ್ಕೊಂದು ಕಿಂಚಿತ್ ಜಾಗ ಇರಲ್ಲ, ಗೊತ್ತಾ? ನೀವೇನು ಹೇಳ್ತಾ ಇದ್ದೀರಿ ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನಾನ್ ಯಾರು ಅಂತ ನಿನಗ್ ಗೊತ್ತಾಯ್ತಾ? ಹಾ, ನೀವು ವಿಕ್ರಮ್ ಸಿಂಹ ಸಾಹೇಬ್ರ ಸೋದರತ್ತೆ. ನಾನು ಇದನ್ನೆಲ್ಲ ನಿಂಗೆ ಯಾಕೆ ಹೇಳ್ತಾ ಇದ್ದೀನಿ, ನಿನ್ ಜೊತೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತೀನಿ ಪ್ರಕಾಶ. ಸ್ವಲ್ಪ ಈ ಗಡಿಬಿಡಿ ಎಲ್ಲ ಮುಗ್ದೋಗ್ಬಿಡ್ಲಿ, ಅರ್ಥ ಆಯ್ತಾ? ನೋಡು, ತಗೋ ನನ್ನ ಕಾರ್ಡಿದು. ನಿನಗೆ ಬಿಡುವಾದಾಗ ನನ್ನ ಜೊತೆ ಮಾತಾಡು, ಎಲ್ಲ ವಿಷಯ ಹೇಳ್ತೀನಿ. ಪ್ರಕಾಶ, ಮನೆಗೆ ಮಾತ್ರ ಬರಕ್ಕೆ ಹೋಗ್ಬೇಡ ನೀನು. ಫೋನ್ ಮಾಡು, ಎಲ್ಲ ಡೀಟೇಲಾಗಿ ಮಾತಾಡೋಣ, ಅರ್ಥ ಆಯ್ತಾ? ನಿನ್ನ ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನ್ಸುತ್ತಪ್ಪ. ತಾಳಿ ಬಿಗಿಸ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ರೆ ಗೆದ್ದಾಗಲ್ಲ, ಇನ್ಮೇಲೆ ಶುರುವಾಗುತ್ತೆ ಹಬ್ಬ. ಬ್ಯಾಗ್ ಕೊಡು. ಅವಳು ತರ್ತಾಳೆ, ನೀನು ನಡಿಯಮ್ಮ. ಅದರಲ್ಲಿ ನಮ್ಮ ಅಕ್ಕ ಇದ್ದಾಳೆಮ್ಮ.